2026ರ ಕೇಂದ್ರ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೇಂದ್ರ ಬಜೆಟ್ ನಿರೀಕ್ಷೆ ಹೆಚ್ಚಿಸಿದೆ. ಮಲೆನಾಡಿನ ಜ್ವಲಂತ ಸಮಸ್ಯೆಗಳಾದ ಹಲವಾರು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಗಮನಹರಿಸುವಂತೆ ಮಲೆನಾಡಿಗರು ಒತ್ತಾಯಿಸಿದ್ದಾರೆ. ಉದ್ಯೋಗ ಸೇರಿದಂತೆ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿ ಸ್ವಾವಲಂಬಿಗಳಾಗುವಂತೆ ಹಾಗೂ ವಲಸೆ ಹೋಗುವುದನ್ನು ತಡೆಯಲು ಶಿವಮೊಗ್ಗದ ಅರ್ಥಶಾಸ್ತ್ರಜ್ಞ ಹಾಗೂ ಡಿವಿಎಸ್ ಕಾಲೇಜಿನ ಪ್ರಿನ್ಸಿಪಾಲರಾದ ಪ್ರೊಫೆಸರ್ ವೆಂಕಟೇಶ್ ಅವರು ಕೇಂದ್ರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಾರಿ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕರ್ನಾಟಕದ ಕಲೆಗಳಾದ ಯಕ್ಷಗಾನಕ್ಕೆ ಹೆಚ್ಚಿನ ಒತ್ತು ನೀಡಿ ಸಂಸ್ಕೃತ ಅಧ್ಯಯನಕ್ಕೂ ಹೆಚ್ಚಿನ ಗಮನ ಹರಿಸುವಂತೆ ಒತ್ತಾಯಿಸಲಾಯಿತು. ಮಹಿಳಾ ಪ್ರತಿನಿಧಿಯಾಗಿ ಅರ್ಥ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಮೇಡಮ್ನವರು ಫೆಬ್ರವರಿ 1ನೇ ತಾರೀಕು ದಾಖಲೆ ಮಾಡಿ ಭಾನುವಾರನೇ ಬಜೆಟ್ ಮಂಡಿಸ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ. ಹಾಗಾಗಿ ಈ ಭಾನುವಾರ ಮಂಡಿಸ್ತಾ ಇರ್ತಕ್ಕಂಥ ಬಜೆಟ್ ನಿರೀಕ್ಷೆಯಲ್ಲಿ ನಾನು ಮುಖ್ಯವಾಗಿ ಮೇಡಮ್ನವರು ಮಹಿಳೆ ಆಗಿರೋದ್ರಿಂದ ಮಹಿಳೆ ಪ್ರೇರಿತ ಮಹಿಳಾ ಪ್ರಧಾನ ಬಜೆಟ್ ಇದಾಗಿರಬೇಕು ಅಂತ ನಿರೀಕ್ಷೆಯನ್ನು ಇಟ್ಕೊಳ್ತೀನಿ. ಭಾಳ ಮುಖ್ಯವಾಗಿ ಗ್ರೀನ್ ಎಕಾನಮಿ, ನಿರುದ್ಯೋಗವನ್ನು ನಿವಾರಣೆ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅವಕಾಶಗಳನ್ನು ಯೋಜನೆಗಳನ್ನು ಇನ್ನಷ್ಟು ಕೊಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಅದಲ್ಲದೆ ಭಾಳ ಸಿಂಪಲ್ ಆಗಿ ಈಗಾಗಲೇ ಸ್ಟಾರ್ಟಪ್ ಮಾಡಿರ್ತಕ್ಕಂಥವರಿಗೆ ಇನ್ನಷ್ಟು ಸೌಲಭ್ಯಗಳು, ಟ್ಯಾಕ್ಸ್ ಹಾಲಿಡೇ ಇತ್ಯಾದಿಗಳನ್ನು ಕೊಡಬೇಕು. ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಒಂದೇ ಸಲ ಎಲ್ಲ ವಿದ್ಯಾರ್ಥಿಗಳು ಗ್ರಾಜುಯೇಷನ್ ಆಗಿ ಹೊರಗೆ ಬಂದಾಗ ಅವರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಕೊರತೆ ಆದ್ರಿಂದ ಜಾಸ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಲ್ಫಾರ್ಮ್ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ. ನಂತರ ಎಕ್ಸಾಮ್ಗಳನ್ನ ಬರಿತಾ ಹೋಗ್ತಾರೆ. ಈ ತರ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆಮೇಲೆ ಅದೇ ಜಾಸ್ತಿ ಉದ್ಯೋಗ ಎಲ್ಲಿ ನಿರುದ್ಯೋಗ ಇರುತ್ತೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಕೌಶಲ್ಯ ಅಭಿವೃದ್ಧಿನ ಮಾಡ್ತಾ ಹೋಗ್ಬೇಕು. ಆಮೇಲೆ ರಸ್ತೆ ಸಾರಿಗೆ ಮೇನ್ ಬೇಕಾಗಿರೋದು ಅಂದ್ರೆ ಇದೆ ಟ್ರಾನ್ಸ್ಪೋರ್ಟೇಷನ್. ನಾವ್ ಎಲ್ಲಿಗಾರು ಒಂದ್ರಿಂದ ಸಂಚಾರ ಮಾಡ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಮುಖ್ಯ. ಅದರಿಂದ ರಸ್ತೆಗಳಿಗಾಗಿರ್ಬೋದು, ಇತರ ವೆಹಿಕಲ್ಸ್ ಇದ್ರಿಗಾಗಿರ್ಬೋದು ಜಾಸ್ತಿ ಇದನ್ನ ಮಾಡಿದ್ರೆ ಈ ಹಣಕಾಸಿಂದ ನಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಭಾರತ ದೇಶ ಆರ್ಥಿಕತೆಯಲ್ಲಿ ತುಂಬಾ ಮುಂದೆ ಹೋಗಿದೆ. ಎಲ್ಲಾ ದೇಶನೂ ಸೈಡ್ ಹಾಕಿ, ಅಂದ್ರೆ ಅಂತ ಜಪಾನ್ ದೇಶನೇ ಸೈಡ್ ಹಾಕಿ ಮುಂದಕ್ಕೆ ನುಗ್ತಾ ಇದೆ. ಆಮೇಲೆ ಈಗ ಅಷ್ಟೆಲ್ಲ ಮಾಡಿದ್ರು ಕೂಡ ಯೂತ್ಸಿಗೆ ಬಹಳ ತೊಂದರೆ ಆಗಿದೆ. ಯಾಕಂದ್ರೆ ನಿರುದ್ಯೋಗ, ಈಗೆಲ್ಲ ಡಿಗ್ರಿ ಮುಗಿಸ್ಕೊಂಡು ಮುಂದಕ್ಕೆ ಹೋದ್ರು ಕೂಡ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಅದು ಗೌರ್ಮೆಂಟ್ ಕೆಲಸ ಅಂತೂ ಬಹಳ ಕಷ್ಟ. ಈ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಗೆಸ್ಟ್ ಟೀಚರ್ ಹೋಗ್ಬೋದು, ಬಿಟ್ರೆ ಪರ್ಮನೆಂಟ್ ಆಗಿ ಪೋಸ್ಟಿಂಗ್ ಆಗ್ತಾನೆ ಇಲ್ಲ. ಯಾಕೆ ಹಿಂಗೆ ಆಗ್ತಿದೆ ಯಾರಿಗೂ ಗೊತ್ತಿಲ್ಲ ಅದು. ಆಮೇಲೆ ಈಗ ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ಕೆಲವೊಂದು ಕಡೆ ಸಾಲನೂ ಸಿಗಲ್ಲ. ಆಮೇಲೆ ಅಗ್ರಿಕಲ್ಚರ್ ಕಡೆ ಹೋದ್ರೆ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಆಮೇಲೆ ಯೂತ್ಸೇ ದುಡಿಲಿಲ್ಲ ಅಂದ್ರೆ ನಿಜವಾಗ್ಲೂ ದೇಶ ಉದ್ಧಾರ ಆಗೋ ಚಾನ್ಸೇ ಇಲ್ಲ. ಹಾಗಾಗಿ ಯೂತ್ಸ್ಗೆ ಕೆಲಸ ಬೇಕು, ಎಲ್ರಿಗೂ ಕೆಲಸ ಬೇಕು. ಎಲ್ಲರೂ ದುಡಿದ್ರೆ ಮಾತ್ರ ದೇಶ ಮುನ್ನುಗ್ಗುತ್ತೆ ಅಂತ ಹೇಳಿ ಮಾತು. ಈಗ ನನ್ನ 30 ವರ್ಷದ ಈ ಉಪನ್ಯಾಸಕ ವೃತ್ತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇರುವುದು ಒಂದು ವಿಷಾದನೀಯ ಸಂಗತಿ. ಭಾರತೀಯ ಸಂಸ್ಕೃತಿ, ಪುರಾಣ, ಇತಿಹಾಸ, ಸಂಸ್ಕಾರ ಇವೆಲ್ಲವನ್ನು ಕೊಡುವಂಥದ್ದು, ತಿಳಿಸುವಂಥದ್ದು ಸಂಸ್ಕೃತ ಭಾಷೆ. ಈ ಭಾಷಾಧ್ಯಯನಕ್ಕೆ ನಾಳೆ ನಡೆಯಲಿಕ್ಕಿರುವಂಥ ಬಜೆಟ್ನಲ್ಲಿ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ವಿದ್ಯಾರ್ಥಿ ವೇತನವನ್ನು, ಸಂಸ್ಕೃತವನ್ನು, ಐಚ್ಛಿಕವಾದ ವಿಷಯವನ್ನು ಯಾರು ತೆಗೆದುಕೊಳ್ತಾರೋ ಹೆಚ್ಚು ಅನುದಾನವನ್ನು ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟರೆ ಈ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಆಸಕ್ತಿ ಎರಡೂ ಕೂಡ ವೃದ್ಧಿಸ್ತದೆ. ಹಾಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ಅಧ್ಯಯನ ಮಾಡುವಂಥ ಒಂದು ಕ್ರಮವನ್ನು ಜಾರಿಗೆ ತರಬೇಕು, ಅದು ಕೇಂದ್ರ ಸರ್ಕಾರದಿಂದ. ಹಾಗೆ ಇನ್ನೊಂದು ನನ್ನ ವಿನಂತಿ ಅಂದರೆ, ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಕಲೆ ಯಕ್ಷಗಾನ ಕಲೆ. ಕನ್ನಡ ಮಾತ್ರ ವ್ಯವಹರಿಸುವಂಥ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕಗಳಿಂದ ಕೂಡಿದ ಕಲೆ ಯಕ್ಷಗಾನ ಕಲೆ. ಈ ಯಕ್ಷಗಾನ ಕಲೆಗೆ ಅಥವಾ ರಂಗಭೂಮಿಗೆ ವಿಶೇಷ ಅನುದಾನವನ್ನು ನೀಡಿ ರಂಗಭೂಮಿಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಬಜೆಟ್ ಟಾಪಿಕ್ ಅದು ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ, ಇಟ್ ಈಸ್ ಅವರ್ ರೈಟ್. ನಮ್ದು ಇದು ರೈಟ್. ನಾವು ಬಜೆಟ್ ಬಗ್ಗೆ ಅಲ್ಲ, ನಾವು GST ಪೇ ಮಾಡ್ತೇನೆ. ಇದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತೇನೆ. ನಮ್ದು ರೈಟ್ ಇದು. ನಾವು ಹೆಂಗೆ ಯೂಸ್ ಮಾಡ್ತಿದೆ, ನಮ್ಮ ಬಜೆಟ್ ಎಲ್ಲಿ ಯೂಸ್ ಆಗ್ತಿದೆ, ಏನು ಮೆರಿಟ್ಸ್ ಇದೆ, ಏನು ಡಿಮೆರಿಟ್ಸ್ ಇದೆ, ಇದು ನಮ್ದು ರೈಟ್. ಇದು ನಾವು ಕೇಳಬೇಕು. ಅದು ಫಸ್ಟ್ ಬಜೆಟ್ ರಿಲೀಸ್ ಆದ ತಕ್ಷಣವೇ ಸುಮಾರು ಪಾಲಿಸೀಸ್ ಇಂಪ್ಲಿಮೆಂಟ್ ಆಗುತ್ತೆ. ಯೋಚನೆ ಮಾಡ್ತೀರಾ ಅದು ಇಂಪ್ಲಿಮೆಂಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬಾರ್ದು, ಸುಮಾರು ಅಂದ್ರೂ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಎಷ್ಟೊಂದು ಆ ಪಾಲಿಸೀಸ್ ಯಾರಿಗೆ ಬೆನಿಫಿಟ್ ಮಾಡ್ತಾರೆ, ಯಾರಿಗೆ ಬೆನಿಫಿಟ್ ಮಾಡಲ್ಲ.
ಈಗ ಎಮರ್ಜೆನ್ಸಿ ವಾರ್ಡಲ್ಲಿ ಕೆಳಗೆ ಕೂರಿಸಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾತಿಗೆ ಗೌರ್ಮೆಂಟ್ ಬಜೆಟ್ ರಿಲೀಸ್ ಮಾಡ್ತಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಇದು ಇನ್ಫ್ರಾಸ್ಟ್ರಕ್ಚರ್ ರೆಫರೆನ್ಸ್ ಬೇಸ್ ಮಾಡಿ ಎಲ್ಲ ಆಗುತ್ತೆ. ಪೇಡ್ ಇಂಟರ್ನ್ಶಿಪ್ ಒಂದು ರೀಸನ್ ಆಗ್ತಿದೆ. ಪೇಡ್ ಇಂಟರ್ನ್ಶಿಪ್ ಯಾತಿಗೆ ಆಗ್ತಿದೆ, ಈಗ ಡಿಸರ್ವಿಂಗ್ ಒನ್ಸ್ ಯಾರು ಮೆರಿಟ್ ಜಾಸ್ತಿ ಇರುತ್ತೆ, ಯಾರು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅದು ಏನು ಅವರಿಗೆ ಬೆನಿಫಿಟೇ ಆಗ್ತಿಲ್ವಾ, ಅದು ಯೂಸೇ ಆಗ್ತಿಲ್ವಾ, ಅದು ಒಂದು ಫಾರ್ಮ್ ಆಗಿ ನೀವು ಯಾರು ಡಿಸರ್ವ್ ಇರುತ್ತೆ ಅವರಿಗೆ ಅದು ಪೋಸ್ಟ್ ಕೊಡಬೇಕು. ಇಲ್ಲ, ಪೇಡ್ ಇಂಟರ್ನ್ಶಿಪ್ ಆಗ್ತಿದೆ. ಯಾತಿಗೆ ಆಗ್ತಿದೆ ಪೇಡ್ ಇಂಟರ್ನ್ಶಿಪ್, ಯಾರು ಪವರ್ ಜಾಸ್ತಿ ಇರುತ್ತೆ, ಇದು ಪವರ್ ಬೇಸ್ ಮೇಲೆ ಎಜುಕೇಷನ್ನಲ್ಲಿನೂ ಪವರ್ ಬೇಸ್ ಮೇಲೆ ಅವ್ರು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ನಮಗೆ ಏನು ಯೂಗುತ್ತೆ, ನಾವು ಏನು ಓದ್ತಿದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟ್ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಗ್ರಾಜುಯೇಷನ್ ಯಾಕೆ ಆಗ್ತಿದೆ, ಅವರಿಗೆ 3,000 ತಿಂಗಳು ಕೊಡ್ತಿದ್ದಾರೆ. ಅದು ಯಾತಿಗೆ ಲೋ ಲೆವೆಲಲ್ಲಿ ಮಾಡಬೇಕು, ಇದು ಶಾರ್ಟ್ ಟರ್ಮ್ ಗೋಲ್ಸ್ ಎಲ್ಲ. ಈಗ ಅವರು ಏನಾಗುತ್ತೆ ಸುಮಾರು ಹಾಕ್ಬಿಡ್ತಾರೆ. ನೀವು ಯಾತಿಗೆ ಕೊಡ್ತಿದ್ದೀರಾ, ನಾವು 3,000 ತಿನ್ಕೊಂಡು ಆರಾಮಾಗಿ ಇರ್ಬೋದು. ಈಗ ಲಾಂಗ್ ಟರ್ಮಲ್ಲಿ ಇನ್ಸ್ಟೇಡ್ ಇದು ಗಿವಿಂಗ್ ಇದ್ ಬಗ್ಗೆ ನೀವು ಸ್ಟೇಟ್ ಗೋಲ್ಸಲ್ಲಿ ಫೋಕಸ್ ಆಗಬೇಕು. ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಮೇಜರ್ ಪ್ರಾಬ್ಲಮ್ ಪಾವರ್ಟಿ ಆಗಿರುತ್ತೆ. ಯಾತಿಗೆ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್, ಪಾಪ್ಯುಲೇಷನ್ ಚೈನಾದಲ್ಲಿನೂ ಇರುತ್ತೆ. ಅದಕ್ಕೆ ಅವರು ರಿಸೋರ್ಸಸ್ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದಿದೆ ಅದು ಬೇರೆ ಕಂಟ್ರಿಯಲ್ಲಿ ಇರಲ್ಲ. ಅಷ್ಟೊಂದು ರಿಸೋರ್ಸಸ್ನು ನೀವು ಫುಲ್ಫಿಲ್ ಮಾಡ್ಕೊಳ್ರೆ, ಅದು ಪ್ರಾಪರ್ ಯೂಸ್ ಮಾಡ್ಕೊಂಡ್ರೆ ನಾವು ಮಾಡುತ್ತೆ, ಅದು ಒಂದು ಯೂಸೇಜ್ ಆಗುತ್ತೆ. ಅಂದರೆ ನಮ್ಮದು ಪಾಪ್ಯುಲೇಷನ್ ಒಂದು ಪ್ರಾಬ್ಲಮ್ ಆಗಿ ಯೂಸ್ ಮಾಡೋಂಗಿಲ್ಲ. ಅದೇ ಪಾಪ್ಯುಲೇಷನ್ ಅದು ಒಂದೇ ಪ್ರಾಬ್ಲಮ್ ಇಟ್ಕೊಂಡು ನಮ್ಮ ಹತ್ರ ಎಷ್ಟೊಂದು ರಿಸೋರ್ಸ್ ಇದೆ, ಪಾಪ್ಯುಲೇಷನಿಂದ ಜಾಸ್ತಿ ರಿಸೋರ್ಸ್ ಇದೆ. ಅದೇ ಒಂದು ಚೂರು ಗಮನ ಇಟ್ಟು ಅದು ನಾವು ಎಲ್ಲರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಬೇಕು. ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಾನು ರೈತರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಇದು ಹಳ್ಳಿಗಳನ್ನು ಉದ್ಧಾರ ಆದ್ರೇನೆ ದೇಶ ಉದ್ಧಾರ ಅಂತ ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ. ಅದಕ್ಕೋಸ್ಕರ ರೈತರು ಮೂಲ ಕಸುಬು ಅಥವಾ ನಮ್ಮ ದೇಶ ಇಂದಿನಿಂದ ಇಲ್ಲಿವರೆಗೂ ಜಾಸ್ತಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅಂದ್ರೆ ಅದು ಕೃಷಿಯಿಂದಾನೆ. ಅದಕ್ಕೋಸ್ಕರ ರೈತರು ಏನಾರು ಬೆಳೆ ಬೆಳಿಬೇಕು ಅಥವಾ ಏನಾರು ಹೊಸದಾಗಿ ಅದ್ರ ಬೆಳೆಗೆ ಏನಾರು ನೀರಾವರಿ ಆ ತರ ಸೌಲಭ್ಯ, ಟ್ರ್ಯಾಕ್ಟರ್ಸ್ ಅದನ್ನೆಲ್ಲ ಬೆಳೆಸ್ಕೋಬೇಕಂದ್ರೆ ಹಣ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಇದು ಸರ್ಕಾರ ಅದ್ರ ಬಜೆಟ್ ಮಂಡನೆಗೋಸ್ಕರ ಜಾಸ್ತಿ ಟ್ಯಾಕ್ಸ್ ಇರ್ತಿದೆ. ಬಜೆಟ್ ಮಂಡನೆ ಒಳ್ಳೇದೇ, ಆದ್ರೆ ಅದಕ್ ಬೇಕಾಗಿರೋ ಹಣನ ರೈತರು ಬೇರೆಯವ್ರ ಮೇಲೆ ಎಲ್ಲ ಏರ್ತಿದೆ. ರೈತರು ಅವ್ರು ಬೆಳೆದಿರೋ ಅರ್ನ್ ಮಾಡಿರೋದೆಲ್ಲ ಸರ್ಕಾರಕ್ಕೆ ಆಲ್ಮೋಸ್ಟ್ ಪೇ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸೇವಿಂಗ್ಸ್ ಅಂತ ಏನು ಉಳ್ದಿರಲ್ಲ, ಅವ್ರ ಫ್ಯೂಚರ್ಗೆ ಏನು ಉಳ್ದಿರಲ್ಲ.